ಶತಮಾನದಲ್ಲಿ ಜೀವಿಸಿದ್ದ ಶಿವಶರಣ ಹಾಗೂ ವಚನಕಾರ ಹಾಗೂ ಉಳಿದೆಲ್ಲ ವಚನಕಾರರಿಗಿಂತ ವಿಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ವೃತ್ತಿಯಿಂದ ಅಂಬಿಗ ಪ್ರವೃತ್ತಿಯಲ್ಲಿ ಅನುಭಾವಿಯಾಗಿ ನೇರ ನುಡಿಗಳಿಂದ ವಚನಗಳನ್ನು ಬರೆಯುವುದಲ್ಲದೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಮಾನ ಭೂಮಿಕೆಯ ಸಮ್ಮೇಳನದಲ್ಲಿ ಸೇರಿಕೊಂಡಿದ್ದ ನಿಜ ಶರಣ ಅಂಬಿಗರ ಚೌಡಯ್ಯ ಹಾಗೂ ಮಾತೆ ಶ್ರೀ ಗಂಗಾ ಪರಮೇಶ್ವರಿಯ ಮೂರ್ತಿಗಳ ಭವ್ಯ ಮೆರವಣಿಗೆ, ಪಂಚ ಕಳಸಾರೋಹಣ, ಕುಂಭಮೇಳ, ಡೊಳ್ಳಿನ ಮೇಳ, ಭಜನೆ ಹಾಗೂ ಸಕಲ ವಾದ್ಯಗಳೊಂದಿಗೆ ಹುಬ್ಬಳ್ಳಿ ತಾಲೂಕು ಮಂಟೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿಸಿ ಗ್ರಾಮದ ಅಂಬಿಗರ ಓಣಿಯಲ್ಲಿ ಹಲವಾರು ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಗಂಗಾಮತ ಸಮಾಜ ಬಾಂಧವರು ಭಕ್ತಿಪೂರ್ವಕವಾಗಿ ದೇವಸ್ಥಾನದ ನೂತನ ಕಟ್ಟಡ ಲೋಕಾರ್ಪಣೆ ಹಾಗೂ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದರು. ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶರಣರಲ್ಲಿಯೇ ನಿಜವಾದ ಶರಣ ವಚನ ಸಾಹಿತ್ಯಕ್ಕೆ ತಮ್ಮದೇ ಆದ ಶೈಲಿಯಲ್ಲಿ ವಚನಗಳನ್ನು ಬರೆಯುತ್ತಾ ಜನರ ಮನಸ್ಸಿನ ಮಾತುಗಳಲ್ಲಿ ಮನೆ ಮಾತಾದ ನಿಜವಾದ ಶರಣ ಅಂಬಿಗರ ಚೌಡಯ್ಯನವರು. ಆದ್ದರಿಂದ ಗಂಗಾಮತ ಸಮಾಜವಷ್ಟೇ ಅಲ್ಲದೆ ನಾವೆಲ್ಲರೂ ನಿಜ ಶರಣರನ್ನು ಅರ್ಥ ಮಾಡಿಕೊಂಡು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಬೆಳೆಯಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ಸಮಾಜವನ್ನು ಸಂಘಟನಾತ್ಮಕವಾಗಿ ಬೆಳೆಸಿಕೊಂಡು ಹೋಗಬೇಕು. ಅಂದಾಗ ಗಂಗಾಮತ ಸಮಾಜ ಸರ್ವಾಂಗೀಣವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವೆಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿ, ಮಹಾಂತಲಿಂಗ ಮಹಾಸ್ವಾಮಿಗಳು, ಮರುಳಸಿದ್ದ ಶಿವಾಚಾರ್ಯ ಸ್ವಾಮಿ, ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿ, ಅಡವಿ ಸಿದ್ದೇಶ್ವರ ಮಠದ ಇಂದೂಧರ ದೇವರು, ಅಂದಾನಯ್ಯ ಮಠದ ಗವಾಯಿಗಳು, ಶಿವಯೋಗಿ ಮಂಟೂರು ಶೆಟ್ಟರು, ನೀಲಪ್ಪ ಗೌಡ ಪರ್ವತಗೌಡ್ರು, ಪರಮೇಶ್ವರ ಹಳ್ಯಾಳ್, ಕಲ್ಲಪ್ಪ ಗಡ್ಡಿ, ಬಸವರಾಜ್ ಬಾರ್ಕೆ, ರಾಜಶೇಖರ್ ಕಂಪ್ಲಿ, ಮಂಜುನಾಥ್ ಗಡಿಯಣ್ಣವರ್, ವಲಮಪ್ಪ ಡೊಳ್ಳಿ, ಮುದುಕಪ್ಪ ಡೊಳ್ಳಿ, ಮಂಜುನಾಥ್ ಡೊಳ್ಳಿ ಹಾಗೂ ಗ್ರಾಮದ ಸರ್ವ ಸದ್ಭಕ್ತರು ಪಾಲ್ಗೊಂಡಿದ್ದರು. ಯಾರು ಅಂತ ಕೇಳಿದ್ರೆ ನಾವು ಯಾರ ಹೆಸರು ಇಡೀ ಜಗತ್ತಿನಲ್ಲಿ ಒಂದೇ ಒಂದು ಹೆಸರು ಹೇಳ್ತಕ್ಕಂಥದ್ದು ಅದು ಅನ್ನ ಬಸವಣ್ಣ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೇವೆ. ಇವತ್ತು ಅನ್ನ ಬಸವಣ್ಣನ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ಇವತ್ತು ಅಂಬಿಗರ ಅನ್ನುವಂಥದ್ದನ್ನು ಇವತ್ತು ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಂದು ಪಂಗಡವಾಗಿ ಇರ್ತಕ್ಕಂಥದ್ದು ಮತ್ತು ಇವರು ಯಾವುದೇ ಒಂದು ಸಮಾಜಕ್ಕೆ